ಹಾಯ್ ನಮಸ್ತೆ. ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಏನು ಅಂದರೆ ಹೇಗೆ ನೆನಪಿನಲ್ಲಿ ಇಟ್ಕೋಬೇಕು ಓದಿದ್ದನ್ನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಡ್ಕೊಂಡಿದ್ದೀನಿ, ನಾನು ಹೆಂಗೆ ನೆನಪಿಟ್ಕೊಂಡಿದ್ದೀನಿ ಅದನ್ನೇ ನಾನು ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ನು, ಈಗ ನಾವು ಯಾವುದಾದ್ರೂ ಒಂದು ಚಾಪ್ಟರ್ ಓದ್ತಾ ಇದ್ದೀವಿ ಅಂತಂದರೆ ಅದನ್ನು ಓದಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಆದಷ್ಟು ಬೇಗ ಅಂದರೆ ಅಟ್ಲೀಸ್ಟ್ 15 ಡೇಸ್ ಒಳಗೇ ನಾವೇನು ಮಾಡಬೇಕು ಅಂತಂದರೆ ಬೇಗನೆ ನಾವೇನು ಮಾಡಬೇಕು ಅಂದರೆ ಅದನ್ನು ಇನ್ನೊಂದು ಸಲ ರಿಪೀಟ್ ಮಾಡಬೇಕು. ಫಸ್ಟ್ ಓದೋ ಮುಂದೆ ಏನು ಮಾಡೋದು ಅಂತಂದರೆ ಸುಮ್ಮನೆ ಒಂದು ಸಲ ಬಾಯ್ದರಿಯಾಗಿ ಓದಬೇಕು. ಯಾಕಂದರೆ ನಾವು ಜೋರಾಗಿ ಓದೋದ್ರಿಂದ ಏನಾಗುತ್ತೆ, ಅದು ನಮಗೆ ಕಿವಿಗೂ ಕೇಳಿಸೋದ್ರಿಂದ ಅಲ್ಲಿಂದನೂ ನಮ್ಗೆ ಲರ್ನ್ ಆಗುತ್ತೆ, ಜೊತೆಗೆ ನಮ್ಮ ಬಾಯಿಂದನೂ ಪ್ರಾಕ್ಟೀಸ್ ಆಗುತ್ತೆ. ಅದು ನಮ್ಮದು ನಾವು ಓದಿದ್ದನ್ನು ನಮ್ಮ ಮೈಂಡ್ ಒಳಗೂ ಹೋಗುತ್ತೆ. ಹೀಗಾಗಿ ಅದೇನಾಗುತ್ತೆ ಅಂದರೆ ಒಂದು ಸಲ ಓದೋ ಮುಂದೆ ನಮಗೆ ಫಸ್ಟಿಗೆ ಅರ್ಥ ಆಗದೇ ಇರ್ಬೋದು, ಆದರೆ ಮೈಂಡ್ ಮಾತ್ರ ಏನು ಓದ್ತಾ ಇದ್ವಿ ಅನ್ನೋದನ್ನು ಕ್ಯಾಚ್ ಮಾಡ್ತಾ ಹೋಗಿರುತ್ತೆ. ಅದು ಹಾಗೆ ಮಾಡಿರುತ್ತೆ. ಅದು ಆ ಟೈಮ್ನಲ್ಲಿ ನಾವೇನು ಮಾಡಬೇಕು ಅಂದರೆ ಓದೋಕ್ಕಿಂತ ಮುಂಚೆ ನಾವೇನು ಅಂದ್ಕೋಬೇಕು ಅಂದರೆ ನಾನು ಈಗ ಹೋಗ್ತಾ ಇರೋಂಥ ವಿಷಯ ನನ್ನ ತಲೆ ಒಳಗೆ ಹೋಗುತ್ತೆ ಮತ್ತು ನಾನು ಚೆನ್ನಾಗಿ ನೆನಪಿರುತ್ತೆ, ಎಕ್ಸಾಮ್ನಲ್ಲಿ ಕೂಡ ನನಗದು ಚೆನ್ನಾಗಿ ನೆನಪಿಗೆ ಬರುತ್ತೆ ಅಂತ ಹೇಳಿ ನಾವು ಪ್ರತಿ ಸಲ ಓದೋ ಮುಂದಾಗೂ ಇದನ್ನು ನಾವು ಅನ್ನಲೇಬೇಕು. ಅಂದಾಗ ಮಾತ್ರ ನಾವು ಹೇಳ್ದಂಗೆ ನಮ್ಮ ಮನಸ್ಸು ಕೇಳುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಓದ್ತಾ ನಾವೇನು ಮಾಡಬೇಕು ಅಂದರೆ ಅನುಕೂಲ ಆದರೆ ಮೊಬೈಲ್ನಲ್ಲಿ ರೆಕಾರ್ಡ್ ಆ್ಯಪ್ನಲ್ಲಿ ರೆಕಾರ್ಡ್ ಮಾಡ್ಕೋತಾ ಹೋಗೋಣ. ಆಮೇಲೆ ಅದನ್ನೇನು ಮಾಡಬೇಕು ಅಂದರೆ ಮರುದಿವ್ಸನೇ ನಾವೇನು ಮಾಡಬೇಕು ಅಂದರೆ ಕೇಳಿ ಮುಗಿಸ್ಬೇಕು. ಒಂದು 2 ಟೈಮ್ಸ್ ನಾವು ಅದನ್ನು ಕೇಳಬೇಕು. ಏನಾದರೂ ಕೆಲಸ ಮಾಡ್ಕೋತಾ ನಾವು ಓದಿದ್ದನ್ನು ನಾವೇನು ಮಾಡಬೇಕು ಅಂದರೆ ಕೇಳಿ ಮುಗಿಸ್ಕೋಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಮೊದಲು ಓದೋ ಮುಂದೆಗೆ ಮೇನ್ ಇಂಪಾರ್ಟೆಂಟ್ ಹೈಲೈಟ್ರ್ ಇಟ್ಕೊಂಡಿರಬೇಕು, ಅಥವಾ ಪೆನ್ನು ಏನಾದರೂ ಇಟ್ಕೊಂಡಿರಬೇಕು. ಪೆನ್ ತೊಗೊಂಡು ನಾವು ನಮಗೆಲ್ಲಿ ಇಂಪಾರ್ಟೆಂಟ್ ಅಂತ ಫೀಲ್ ಆಗುತ್ತೆ ಅಲ್ಲಿ ನಾವೇನು ಮಾಡಬೇಕು ಅಂದರೆ ಮಾರ್ಕ್ ಮಾಡ್ತಾ ನಾವೇನು ಮಾಡಬೇಕು ಅಂದರೆ ಓದ್ಕೋತಾ ಹೋಗಬೇಕು. ಆದರೆ ಫಸ್ಟ್ ಟೈಮ್ ಓದೋ ಮುಂದೆಗೆ ಬ್ಯಾಕ್ ಸೈಡ್ ಮತ್ತೊಂದು ಸಲ ಹೋಗೋದೇನು ಬೇಡ, ಸುಮ್ಮನೆ ಒಂದು ಸಲ ಫಸ್ಟ್ ನಾವು ಓದ್ಕೊಂಡು ಹೋಗ್ಬಿಡ್ಬೇಕು. ಯಾಕಂದರೆ ಅದನ್ನು ಒಂದು ಸಲ ಓದಿದಾಗ ಅದು ಎಷ್ಟು ಕ್ಯಾಚ್ ಮಾಡಬೇಕು ಅಷ್ಟೇ ಮಾಡುತ್ತೆ. ಸೆಕೆಂಡ್ ಟೈಮು ನಾವು ಓದಿದಾಗ ಏನಾಗ್ತಂದರೆ ಚೆನ್ನಾಗಿ ನಾವು ಇದು ಹಿಂದೆ ಓದಿದ್ವಲ್ಲ ಅನ್ನೋದನ್ನು ಮತ್ತೆ ನಮ್ಮ ನೆನಪಿಗೆ ತರಿಸುತ್ತೆ ಅದು ಮೈಂಡ್. ಆಮೇಲೆ ಈ ಸೆಕೆಂಡ್ ಟೈಮ್ನು ಕೂಡ ನಾವು 15 ಡೇಸ್ 1 ಮಂತ್ ಒಳಗೆ ನಾವೇನು ಮಾಡಿಬಿಡ್ಬೇಕಂದ್ರೆ ಓದಿದ್ದನ್ನು ಮತ್ತೊಂದು ಸಲ ಓದಿ ಮುಗಿಸ್ಬಿಡ್ಬೇಕು. ಮತ್ತು ಏನು ಮಾಡಬೇಕು ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಬೇಕಂದ್ರೆ ನಾವು ಏನು ಮಾಡ್ಬೋದು ಅಂದರೆ 3rd ಟೈಮ್ನ ನಾವು ಓದ್ಕೋಬೋದು. ಆದರೆ 3rd ಟೈಮ್ ಓದೋ ಮುಂದೆ ನಾವು ಒಂದು ಸ್ವಲ್ಪ ಟ್ರಿಕ್ಸ್ಗಳನ್ನೆಲ್ಲ ಮಾಡ್ಕೊಂಡು ಓದಿದರೆ ಇನ್ನೂ ಚೆನ್ನಾಗಿ ನಮಗೆ ನೆನಪಿನಲ್ಲಿ ಉಳಿಯುತ್ತೆ. ಫಸ್ಟ್ ಒನ್ ಏನು ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಪದಗಳ ಫಸ್ಟ್ ವರ್ಡನ್ನು ನಾವು ನೆನಪಿಟ್ಕೊಳ್ಳೋ ಮೂಲಕ ನಾವೇನು ಮಾಡ್ಬೋದು ಅಂದರೆ ನೆನಪಿನಲ್ಲಿ ಇಟ್ಕೋಬೋದು. ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಇದು ರಾಜಸ್ಥಾನ ಮತ್ತು ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ಗಳಲ್ಲಿ ಏನಾಗಿದೆ ಅಂದರೆ ಮರುಭೂಮಿ ಹರಡಿದೆ, ಹೌದಾ? ಅದರಲ್ಲಿ ಜಾಸ್ತಿಯಾಗಿ ನಮಗೆ ಇದು ರಾಜಸ್ಥಾನದಲ್ಲಿ ಜಾಸ್ತಿ ಇದೆ. ನಾವೇನಂತ ತಿಳ್ಕೊಳ್ತೀವಿ, ಈ 4 ಪ್ರದೇಶಗಳು ಅಥವಾ ಈ 4 ರಾಜ್ಯಗಳನ್ನು ಬೇಗ ನೆನಪಿಟ್ಕೊಳಕ್ಕಾಗಲ್ಲ. ಫಸ್ಟ್ ಟೈಮ್ ರೀಡ್ ಮಾಡೋ ಮುಂದಾಗ ಈ ಥರ ಎಲ್ಲ ಅನಿಸುತ್ತೆ ಆ ಟೈಮ್ನಲ್ಲಿ. ಆವಾಗ ನಾವೇನು ಮಾಡಬೇಕು ಅಂದರೆ ಇದಕ್ಕೊಂದು ಟ್ರಿಕ್. ಫಸ್ಟ್ ವರ್ಡ್ಸ್ಗಳನ್ನಷ್ಟೇ ನಾವು ನೆನಪಿಟ್ಕೋಬೇಕು. ಹಗೂರಪ್ಪ ಅಂತ ಹೇಳಿ, ಹ ಅಂದರೆ ಹರಿಯಾಣ, ಗು ಅಂದರೆ ಗುಜರಾತ್, ರ ಅಂದರೆ ರಾಜಸ್ಥಾನ, ಆಮೇಲೆ ಪ ಅಂದರೆ ಪಂಜಾಬ್. ಹೀಗೆ ಒಂದು ಕೋಡ್ ಮಾಡಿ, ಒಂದು ಸಂಕೇತ ಮಾಡಿ ನಾವು ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಕೋಬೋದು. ಅದು ಒಂಥರ ಟ್ರಿಕ್ಕು. ಆಮೇಲೆ ಈ ಥರ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು. ಮೇನ್ ಪಾಯಿಂಟ್ಸ್ ಓದೋ ಮುಂದಾಗ ನಮಗೆ ಆ ಪಾಯಿಂಟ್ಸಿಂದ ನೆನಪಾಗಬೇಕಂದ್ರೆ ಫಸ್ಟ್ ಆ ಪಾಯಿಂಟ್ಸಿಂದ ಲೈನ್ನಲ್ಲಿ ಬರುವಂಥ ಅಕ್ಷರಗಳನ್ನು ನಾವು ಫಸ್ಟ್ ನೆನಪಿಟ್ಕೊಂಡ್ರೆ ಅದ್ರ ಮುಂದೆ ಬರುವಂಥ ಎಲ್ಲ ವಾಕ್ಯಗಳು ನಮಗೇನಾಗುತ್ತೆ ಅಂದರೆ ನೆನಪಾಗುತ್ತೆ. ಈ ಥರ ನಮಗೆ ಸ್ಮೃತಿ ಒಳಗೆ ನೆನಪಿಟ್ಕೊಳ್ಳೋದಂತಹ ತಂತ್ರಗಳನ್ನು ನಮ್ಮ ಮನಃಶಾಸ್ತ್ರಜ್ಞರು ಕೂಡ ಇದನ್ನು ಹೇಳ್ತಾ ಹೋಗ್ತಾರೆ. ಈ ಥರ ನಾವು ನೆನಪಿಟ್ಕೋಬೋದು ಅಂತ ಹೇಳಿ. ನಾನು ಹೇಳೋದೇನೆಂದರೆ ಫಸ್ಟ್ ನಾವು ಯಾವಾಗಲೂ ನೆನಪಿಟ್ಕೋತೀವಿ ಅಂತ ನೆನಪಿಟ್ಕೊಳ್ಳೋದು ಎಲ್ಲ ಹೇಗೆ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳ್ತೀವಿ. ಅದನ್ನು ನಾವು ನಮ್ಮ ಪಾಡಿಗೆ ನಾವು ಅಪ್ಲೈ ಕೂಡ ಮಾಡ್ಕೋಬೇಕು. ಇನ್ನೊಂದು ನಾವು ಏನು ಓದ್ತಿರ್ತೀವಲ್ಲ ಆ ಟೈಮೊಳಗೆ ಇಲ್ಲಿ ಏನಾದರೂ ಟ್ರಿಕ್ ಸಿಗುತ್ತಾ, ಅದನ್ನು ಹೆಂಗೆ ಮೈಂಡ್ನೊಳಗೆ ನಾವು ಸೆಟ್ ಮಾಡಿ ಇಟ್ಕೋಬೇಕು, ಎಷ್ಟು ಮೈಂಡ್ನೊಳಗೆ ಸೆಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಅದು ಕರೆಕ್ಟಾಗಿ ನಮಗೆ ಹೊರಗಡೆ ಕೊಡುತ್ತೆ. ಯಾವಾಗಲೂ ನಾವು ಇಡೋ ಮುಂದೆ ಇದೆಲ್ಲ ನಂಗೆ ನೆನಪಾಗುತ್ತೆ ಅಂತಲೇ ನಾವೇನು ಮಾಡಬೇಕು ಅಂತಂದರೆ ಹೇಳ್ತಾನೆ ಓದ್ತಾ ಹೋಗಬೇಕು. ಆಮೇಲೆ ಇನ್ನೊಂದೇನೆಂದರೆ ಇನ್ನು ನೀವು ಬುಕ್ಸ್ನಲ್ಲಿ ಓದೋ ಮುಂದೆ ಈ ಥರ ಮಾಡಿಕೊಡ್ರಿ. ನೀವು ಒಂದು ಸಲ ಓದಿದ್ಮೇಲೆ ರೆಕಾರ್ಡ್ ಅಂತೂ ಒಂದು 2-3 ಟೈಮ್ ನೀವು ಕೇಳಿಬಿಡ್ಬೇಕು. ಅಂದ್ರೇ ಅದು ಆದಷ್ಟು ಬೇಗ ಕೇಳಿದರೆ ನಿಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಯಾಕೆ ಇನ್ನು ನಾನು ಹೇಳ್ತೀನಿ ಅಂದರೆ ಕೇಳೋದ್ರಿಂದ ಹೆಂಗೆ ನೆನಪು ಉಳಿಯುತ್ತೆ ಅಂತಂದರೆ ಈ ನಾವು ರಾಷ್ಟ್ರಗೀತೆ ಆಗಲಿ ಅಥವಾ
ಮತ್ತು ಯಾವುದಾದ್ರೂ ನಮಗೆ ತುಂಬ ಇಷ್ಟವಾದಂತಹ ಸಾಂಗ್ಗಳನ್ನಾಗಲಿ ನಾವು ಯಾರು ಬಾಹ್ಯಾಟ್ ಮಾಡಿರಲ್ಲ, ಅದು ತಾನೇ ನಮಗೇನಾಗುತ್ತೆ ಅಂದರೆ ಬರುತ್ತೆ. ಅಂದರೆ ನಾವು ಅಷ್ಟು ಲಕ್ಷ್ಯ ಕೊಟ್ಟು ನಾವು ಅದನ್ನ ಏನು ಮಾಡಿರ್ತೀವಿ ಅಂದರೆ ಕೇಳಿರ್ತೀವಿ. ನಾನು ಹೇಳ್ತಿರೋ ರೆಕಾರ್ಡ್ ಕೇಳೋ ಮುಂದೆ ನಾವು ತುಂಬ ಲಕ್ಷ್ಯ ಕೊಟ್ಟು ಅದನ್ನ ನಾವು ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ಅಂದಾಗ ಮಾತ್ರ ನಮ್ಗೆ ನೆನಪಿಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅವು ಹೆಂಗೆ ರಾಷ್ಟ್ರಗೀತೆ ನಮ್ಗೆ ಗೊತ್ತಿಲ್ಲ ಅಂದರೆ ನಾವೇ ಹೆಂಗೆ ಬಾಹ್ಯಾಟ್ ಹಾಕಿದಂಗೆ ಆಗಿಬಿಟ್ಟಿದೆ ನಮಗೆ ಎಲ್ಲ. ಆ ಥರನೇ ಇದು ಕೂಡ ನಮ್ಮ ಮೈಂಡ್ ನಮ್ಗೆ ಗೊತ್ತಿಲ್ಲದಂಗೆ ಕ್ಯಾಚ್ ಮಾಡ್ಕೋತಾ ಹೋಗುತ್ತೆ. ಸೊ ನಾವು ಯಾವಾಗಲೂ ಮೈಂಡಿಗೆ ಹೇಳ್ತಾ ಹೋಗಬೇಕು. ಆಮೇಲೆ ಇನ್ನೊಂದೇನೆಂದರೆ, ಇನ್ನು ನೀವು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಾಗ PDF ರೀಡ್ ಮಾಡ್ತೀರ ಅಂದರೆ ಅಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಪೆನ್ದು ಹೈಲೈಟರ್ ಸಿಗುತ್ತೆ. ಅಲ್ಲಿ ನಿಮ್ಮ ಕಲರ್ಸಿಂದ ಕೂಡ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ವರ್ಡ್ಸಿಂದ ಏನಾದರೂ ಮ್ಯಾಚ್ ಆಗ್ತಿತ್ತು ಅಂತಂದರೆ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಅವೆರಡಕ್ಕೂ ನಾವು ಒಂದೇ ಸೇಮ್ ಕಲರ್ನ ನಾವು ಅಲ್ಲಿ ಕೆಳಗಡೆ ನಾವು ಟಿಕ್ ಮಾಡಬೇಕು. ಅಥವಾ ಲೈನ್ಸ್ ಬರುತ್ತೆ, ಬಾಕ್ಸ್ ಬರುತ್ತೆ, ನಮ್ಗೆ ಏನೇನು ಬೇಕೋ ಅದು ನಾವು ಅಲ್ಲಿ ಹಾಕ್ಕೋಬೋದು. ಆಮೇಲೆ ಇವನ್ ಇದನ್ನು ಕೂಡ ನಮಗೆ ನಾವೇನಾದರೂ ಟ್ರಿಕ್ ಮಾಡಿದ್ದನ್ನು ಹೇಳೋದಕ್ಕೆ ಅಲ್ಲಿ ಒಂದು ಸ್ಪೀಚ್ ಮೋಡ್ ಕೂಡ ಇರ್ತೈತಿ, ಅದು ಕೂಡ ನಾವು ಯೂಸ್ ಮಾಡಿಕೊಂಡು ಅಲ್ಲಿ ಈಸಿಯಾಗಿ ನಾವು ಮಾಡ್ಬೋದು. ಆಮೇಲೆ ಕಮೆಂಟ್ ಬಾಕ್ಸ್ ಥರ ಒಂದು ಇದು ಇರುತ್ತೆ, ಅಲ್ಲಿ ಕಮೆಂಟ್ ಬಾಕ್ಸ್ ಕೂಡಿಸಿ ಅಲ್ಲಿ ನಾವೇನು ಟ್ರಿಕ್ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಅದರಲ್ಲಿ ಬರೆದಿಡ್ಬೋದು. ಹಿಂಗೆ ನಾವು ಓದೋ ಮುಂದೆ ನಾವು ಬರೆದಿಟ್ಕೊತ ಬರಬೇಕು. ಅಂದಾಗ ನಮಗೇನಾಗುತ್ತೆ ಅಂದರೆ ಅದು ನೆನಪಿಗೆ ಕೂಡ ಬರುತ್ತೆ. ನೀವು ಬುಕ್ಸ್ ಓದೋ ಬರಬೇಕು ಅಂತ ಅನಿಸಿದ್ರೆ ಕೆಲವೊಂದು ಸಲ ಬರೀರಿ. ಫಸ್ಟ್ ಟೈಮ್ ರೀಡಿಂಗಿಗೆ ಸುಮ್ಮನೆ ಓದ್ಕೊಂಡು ಹೋಗ್ಬೇಕು, ಜೋರಾಗಿ ಬಾಯಿಂದ ಹೇಳ್ತಾನೆ ಓದಬೇಕಂದ್ರೆ ಅದು ನಮ್ಮ ಕಿವಿಗೆ ಕೂಡ ಕೇಳಿಸ್ತಾ ಹೋಗುತ್ತಾ, ಹೌದಾ? ಹಂಗೆ ಮಾಡಬೇಕು. ಅದು ಒಂದು ಟ್ರಿಕ್ ಅಂತಲೇ ಅಂದ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಸ್ವರಗಳದ್ದು ಫಸ್ಟ್ ವರ್ಡ್ಸಿಂದ ನಾವು ಏನು ಮಾಡ್ಬೋದು ಅಂದರೆ ನೆನ್ಪಿಟ್ಕೋಬೋದು. ಈಗ ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರದೊಳಗೆ ಫಸ್ಟ್ ಬರ್ತದೆ, ಹಾಗೆ ಅದಿಂದ ಬರುವಂಥ ಯಾವುದಾದ್ರೂ ಫಸ್ಟ್ ನಮಗಲ್ಲಿ ವರ್ಡ್ಸ್ಗಳಿತ್ತು ಅಂತಂದರೆ ಅದನ್ನು ನಾವು ಏನು ಮಾಡಬೇಕು ಅಂದರೆ ಇದು ಫಸ್ಟ್ ಅದಲ್ಲಿ ಬಂದಿದೆ ಹಂಗೆ ಅಂದ್ಕೋಬೇಕು. ಆನಂತರ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಏನು ಅಂತಂದರೆ ಸೆಕೆಂಡ್ ಅಂದರೆ ಈಗ ನಾವು ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಈಸಿ ಆಗುತ್ತೆ. ಏನಂತಂದರೆ ಈಗ ನಮಗೆ ದಕ್ಷಿಣ ಅಮೇರಿಕಾದೊಳಗೆ ಹುಲ್ಲುಗಾವಲುಗಳಿದೆ, ಲಾನೋಸ್ ಅಂತಿದೆ, ಕಂಪಾಸ್ ಅಂತಿದೆ, ಪಂಪಾಸ್ ಅಂತಿದೆ. ನಮಗೆ ಮೇನ್ ಇಂಪಾರ್ಟೆಂಟ್ ಈ ಕಂಪಾಸ್ ಮತ್ತು ಪಂಪಾಸ್ನಲ್ಲಿ ನಾವು ನೆನ್ಪಿಟ್ಕೋಬೇಕು ಅಂದರೆ ಮೇಲ್ಗಡೆ ಬರೋಂಥದ್ದು ಯಾವುದು ಅಂತಂದರೆ ಕಂಪಾಸ್, ಹೌದಾ? ಸೆಕೆಂಡ್ ಬರೋಂಥದ್ದು ಯಾವುದು ಅಂದರೆ ಕೆಳಗಡೆ ಬರೋಂಥದ್ದು ಪಂಪಾಸ್. ಸೊ ಈಗ ನಾನು ಇಲ್ಲಿ ವ್ಯಂಜನದೊಳಗೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ತಿಳ್ಕೊಂಡು ನಾನು ಫಸ್ಟ್ ಒನ್ನು ಸೆಕೆಂಡ್ ಒನ್ನು ನಾನು ಏನು ಮಾಡೀನಿ ಅಂತಂದರೆ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಇಟ್ಕೊಂಡಿನಿ. ಏನು ಅಂತಂದರೆ ಕಂಪಾಸ್ ಅನ್ನೋದು ಫಸ್ಟ್ ಬರುತ್ತೆ. ಸೊ ಅದು ನಮ್ಗೆ ವ್ಯಂಜನದ ಫಸ್ಟ್ ಬರುತ್ತೆ, ಹೀಗಾಗಿ ಅದನ್ನು ಮೇಲ್ಗಡೆ ಇರೋದು. ಸೆಕೆಂಡ್ ಏನಂದರೆ ಪಂಪಾಸ್, ಅದು ಕೆಳಗಡೆ ಬರುತ್ತೆ ದಕ್ಷಿಣದಲ್ಲಿರೋಂಥದ್ದು. ಹೀಗೆ ಎರಡೂ ದಕ್ಷಿಣದಲ್ಲಿ, ಆದರೆ ಫಸ್ಟ್ ಒಂದು ಮೇಲ್ಗಡೆ ಯಾವುದು, ಸೆಕೆಂಡ್ ಕೆಳಗಡೆ ಯಾವುದು, ಹಿಂಗೆ ಏನೋ ಒಂದು ನೆನಪಿಟ್ಕೊಳ್ಳೋಕ್ಕೆ ಒಂದು ನಾವೇನಾದರೂ ಟ್ರಿಕ್ ಮಾಡ್ಕೋಬೇಕು. ನಮ್ಮ ಮನಪಟ್ಟಣದೊಳಗೆ ಹೆಂಗಾದರೂ ಮಾಡಿ ಅದನ್ನು ಉಳಿಸಿಟ್ಕೋಬೇಕು. ಅದೇ ಥರ ಇನ್ನೊಂದು ನಾನು ಇದು ಯಾವುದು ಕನ್ನಡದೊಳಗೆ ಆದಿಪ್ರಾಸಗಳಂತ ಬರುತ್ತೆ. ಆದಿಪ್ರಾಸದಲ್ಲಿ ಸಿಂಹಪ್ರಾಸ, ಗಜಪ್ರಾಸ, ಹಯಪ್ರಾಸ, ಋಷಭಪ್ರಾಸ ಈ ಥರ ಎಲ್ಲ ಬರುತ್ತೆ. ಅವುಗಳದ್ದು ನಾವು ಹೆಂಗೆ ಇಟ್ಕೋಬೇಕು ನೆನಪು, ಪ್ರಾಸಾಕ್ಷರಗಳನ್ನು ಯಾವುದಕ್ಕೆ ಸಿಂಹಪ್ರಾಸ ಅನ್ಬೇಕು, ಯಾವುದಕ್ಕೆ ಗಜಪ್ರಾಸ ಅನ್ಬೇಕು, ಯಾವುದಕ್ಕೆ ಋಷಭಪ್ರಾಸ ಅನ್ಬೇಕು, ಈ ಥರ ಎಲ್ಲ ನೆನಪಿಟ್ಕೋಬೇಕು ಅಂದರೆ ನಾನು ಒಂದು ಟ್ರಿಕ್ ಮಾಡ್ಕೊಂಡಿನಿ. ಏನಂದರೆ ಎಲ್ಲ ಪ್ರಾಸಗಳದ ಹೆಸರುಗಳನ್ನು ಸೀರಿಯಲ್ಲಾಗಿ ಒಂದು ಲೈನಲ್ಲಿ ಫಸ್ಟ್ ವರ್ಡ್ಗಳನ್ನು ಬರೆದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿನಿ. ಅಥವಾ ಒಂದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಮಾಡಬೇಕಾದಾಗ ನಂದು ಒಂದು ಬುಕ್ನಲ್ಲಿ ನಾನು ಬರೆದಿಟ್ಕೊಂಡಿನಿ. ಅದೇನಂದರೆ ಸಿಗೌರು ಅಹರ್ಷ ಅಂತ ಹೇಳಿ. ಸಿ ಅಂದರೆ ಸಿಂಹಪ್ರಾಸ, ಗ ಅಂದರೆ ಗಜಪ್ರಾಸ, ರು ಅಂದರೆ ಋಷಭಪ್ರಾಸ, ಅ ಅಂದರೆ ಅಜಪ್ರಾಸ, ಹ ಅಂದರೆ ಹಯಪ್ರಾಸ ಮತ್ತು ಶ ಅಂದರೆ ಶರಭಪ್ರಾಸ. ಅದಕ್ಕೆ ಎದುರುಗಡೆ ನಾನು ಏನು ಮಾಡೀನಿ ಅಂತಂದರೆ ಇದು ಯಾವುದು ಅದು ಯಾವ ಅದಕ್ಕೆ ಯಾವ ರೀತಿಯಾಗಿ ನಾವು ಅದನ್ನು ಸಿಂಹಪ್ರಾಸ ಅಂತೀವಿ ಅನ್ನೋದಕ್ಕೆ ಮುಂದ್ಗಡೆ ಮತ್ತೊಂದು ಟ್ರಿಕ್ ಏನಂದರೆ ಫಸ್ಟ್ ವರ್ಡ್ಸ್ಗಳನ್ನು ನಾನು ಬರೆದಿಟ್ಕೊಂಡಿನಿ. ಏನಂದರೆ ತುಂಬ ಈಸಿಯಾಗಿ ರುದಿ ಅವಿ ಸವಿ ಅಂತ ಹೇಳಿ, ರುದಿ ಅವಿ ಸವಿ, ಈ ಕಡೆ ಸಿಗರು ಅಹಶ, ಈ ಕಡೆ ರುದಿ ಅವಿ ಸವಿ ಅಂತ ಹೇಳಿ. ಏನು ಹಿಂಗಂದ್ರೆ ಸಿಂಹಪ್ರಾಸಕ್ಕೆ ಮುಂದ್ಗಡೆ ನನಗೆ ಹೃ ಬರುತ್ತೆ. ಹಕ್ಕೆ ಋತು ಹೃ. ಈ ಹೃ ಏನು ಅಂತಂದರೆ ಹೃಸ್ವ ಅಂತ ಹೇಳಿ, ಹೃಸ್ವಾಕ್ಷರ ಅಂತ ಹೇಳಿ. ಸಿಂಹಪ್ರಾಸದ ಒಂದು ವ್ಯಾಖ್ಯೆ ಏನಾಗುತ್ತೆ ಅಂತಂದರೆ ಸಿಂಹಪ್ರಾಸ ಅಂತಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಋಸ್ವಸ್ವರದಿಂದ ಕೂಡಿದರೆ ನಾವು ಅದನ್ನು ಏನಂತ ಕರಿತೀವಿ ಅಂತಂದರೆ ಸಿಂಹಪ್ರಾಸ ಅಂತ ಕರಿತೀವಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸಿ ಮುಂದ್ಗಡೆ ಹೃ ಬರ್ಕೊಂಡಿದ್ದೀನಿ. ಫಸ್ಟ್ ವರ್ಡ್ ಅಷ್ಟೇ ಬರ್ಕೊಂಡಿರೋದು. ನೆಕ್ಸ್ಟ್ ಗಜಪ್ರಾಸದ ಅಂದರೆ ಮೀನಿಂಗ್ ಅದರ ಗಜಪ್ರಾಸ ಅಂದರೆ ಏನು ಅಂತಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಾಗಿರಬೇಕು ಅಂದರೆ ಅದು ದೀರ್ಘಸ್ವರದಿಂದ ಕೂಡಿದರೆ ಅದನ್ನು ನಾವು ಏನಂತೀವಿ ಅಂತಂದರೆ ಗಜಪ್ರಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಗಜಪ್ರಾಸದ ಮುಂದೆ ನಾನು ಗದ ಮುಂದೆ ದಿ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಋಷಭಪ್ರಾಸದ ಮುಂದ್ಗಡೆ ಅ ಬರ್ಕೊಂಡಿದ್ದೀನಿ. ಅದು ಏನಂತಂದರೆ ಅನುಸ್ವರ, ಅ ಅಂದರೆ ಅನುಸ್ವರ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವರದಿಂದ ಕೂಡಿದರೆ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಋಷಭಪ್ರಾಸ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಅಜಪ್ರಾಸ ಅಂತಿದೆ. ಅಜಪ್ರಾಸಕ್ಕೆ ಏನಂತಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿದರೆ ನಾವು ಅದನ್ನ ಏನಂತ ಕರಿತೀವಿ ಅಂದರೆ
ಅಜಪ್ರಾಸ ಅಂತ ಕರಿತೀವಿ. ಇಲ್ಲಿ ಅ ಮುಂದ್ಗಡೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ವಿ ಬರ್ಕೊಂಡಿದ್ದೀನಿ, ಅಂದರೆ ವಿಸರ್ಗ ಅಂತ ಅಂದರೆ 2 ಬಿಂದುಗಳಿಂದ ಕೂಡಿರುವಂಥದ್ದು. ನೆಕ್ಸ್ಟು ಹಯಪ್ರಾಸ ಬಂದಾಗ ಹಯಪ್ರಾಸ ಮತ್ತು ಋಷಭಪ್ರಾಸದ ಮುಂದ್ಗಡೆ ನಾನು ಸ ವಿ ಅಂತ ಬರ್ಕೊಂಡಿದ್ದೀನಿ. ಹ ಮುಂದೆ ಶ ಮುಂದೆ ವಿ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಹ ಮುಂದೆ ಏನು ಅಂತಂದರೆ ಪ್ರಾಸಾಕ್ಷರವೇ ಏನಾಗಿರುತ್ತೆ ಅಂತಂದರೆ ಪ್ರಾಸಾಕ್ಷರವೇ ಸಂಯುಕ್ತ ಸಜಾತಿಯ ಸಂಯುಕ್ತ ಅಕ್ಷರದಿಂದ ಕೂಡ್ಕೊಂಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಹಯಪ್ರಾಸ ಅಂತ ಹೇಳಿಕರಿತೀವಿ. ಅದೇ ರೀತಿಯಾಗಿ ಶರಭಪ್ರಾಸದಲ್ಲಿ ಏನಂತಂದರೆ ಪ್ರಾಸಾಕ್ಷರವೇ ವಿಜಾತಿಯ ಸಂಯುಕ್ತ ಅಕ್ಷರದಿಂದ ಕೂಡಿದ್ರೆ ನಾವೇನಂತ ಕರಿತೀವಿ ಅಂದರೆ ಅದನ್ನು ಶರಭಪ್ರಾಸ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ವರ್ಡ್ಸ್ 1 ಲೈನ್, ಸೆಕೆಂಡನ್ನು ಕೂಡ ನಾವೇನು ಮಾಡಿದ್ದೀನಿ ಅಂದರೆ ಎಲ್ಲ 1 ಲೈನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಅವೆರಡು ಲೈನ್ಗಳನ್ನು ಬರಿತಾ ಹೋಗಿದ್ದೀನಿ. ಹೀಗೆ ನಾವು ಇದು ಯಾವುದು ಉತ್ಪಲ ಮಾಲಾವೃತ, ಚಂಪಕ ಮಾಲಾವೃತ, ಅವುಗಳ ಅಕ್ಷರಗಳ ಬಗ್ಗೆ ಒಂದು ಉಮಲ ಅಂತ ಈ ಥರ ನಾನು ಒಂದು ಥರ ನನಗೆ ಬೇಕಾದ ಥರ ನಾನೇನು ಮಾಡಿದ್ದೀನಿ ಅಂತಂದರೆ ಶ್ರಮ ಈ ಥರ ನಾನು ಒಂದು ಲೈನ್ ಮಾಡಿಕೊಂಡು ಅದನ್ನಷ್ಟು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ನಮಗೇನಾಗುತ್ತೆ ಅಂದರೆ ಉಳ್ಕಿದ್ದನ್ನೆಲ್ಲ ಅದ್ರದ್ದು ಆಮೇಲೆ ಅಕ್ಷರಗಳು 20 ಬರುತ್ತೆ, ಉತ್ಪಲ ಮಾಲಾವೃತ 20, ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ 22, ನೆಕ್ಸ್ಟ್ 19, 20, 22 ಈ ಥರ ನಾನು ಆ ಥರ ಒಂಥರ ನನಗೆ ತಿಳಿದಂಗೆ ನಾನೇನು ಮಾಡಿದ್ದೀನಿ ನಾನು ಟ್ರಿಕ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ ಒಟ್ಟು ಏನಾದರೂ ಮಾಡಿ ನೆನಪಿನಲ್ಲಿ ನಾವು ಇಟ್ಕೊಳ್ಬೇಕು. ಆ ಥರ ಇನ್ನು ಚಿಕ್ಕ ಮಕ್ಕಳಿಗೆ ಹೇಳೋ ಮುಂದಂತೂ ನಾವೇನು ಮಾಡ್ಬೋದು ಅಂತಂದರೆ ಸಣ್ಣ ಚಿತ್ರ ತೋರಿಸಿ ನಾವೇನು ಮಾಡಬೇಕು ಅಂದರೆ ಮಕ್ಕಳಿಗೆ ತಿಳಿಸ್ಬೇಕು. ಈ ಪಿಕಾಕ್ ಅಂದ ತಕ್ಷಣ ಅದಕ್ಕೆ ನೆನಪಿರಲ್ಲ ಏನು ಅಂತ ಹೇಳಿ ಅದಕ್ಕೊಂದು ಪಿಕ್ಚರ್ ತೋರಿಸ್ಬೇಕು. ಅದು ಹೇಗೆ ಧ್ವನಿ ಮಾಡುತ್ತೆ ಹೇಗೆ ಅನ್ನೋದನ್ನು ಕೂಡ ನಾವು ತಿಳಿಸ್ಬೋದು. ಆಮೇಲೆ ವೆಹಿಕಲ್ಸ್ದ ಚಿತ್ರಗಳನ್ನು ನಾವು ಅದು ಯಾವ ಥರ ಸೌಂಡ್ ಮಾಡುತ್ತೆ, ಅದನ್ನ ಯಾವ ಯೂಸ್ ಮಾಡ್ತೀವಿ, ಆ ಥರ ಎಲ್ಲ ನಾವು ಮಕ್ಕಳಿಗೆ ಅಂದರೆ ಆ ಥರ ಮಾಡ್ಬೋದು. ನಾವು ಅಂತಂದರೆ ಈ ಥರ ಎಲ್ಲ ನಾವು ಒಂದು ಟ್ರಿಕ್ ಮಾಡ್ಕೋಬೋದು. ಆಮೇಲೆ ಕನ್ನಡಕ್ಕೆ ಬಂದಾಗ ನನಗೆ ಕಾವ್ಯ ಮೀಮಾಂಸಕರದು ಏನಾಗುತ್ತೆ ಅಂತಂದರೆ ಅಲ್ಲಿ ಅವ್ರು ಬರೆದಿರುವಂಥ ಕೃತಿಗಳು ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಭರತ, ದಂಡಿ, ಭಾಮಹ, ವಾಮನ, ಕುಂತುಕ, ರಾಜಶೇಖರ, ಜಗನ್ನಾಥ ಇವರೆಲ್ಲ ಬರ್ತಾರೆ. ನಾನು ಅದಕ್ಕೇನು ಮಾಡಿದೆ ಅಂದರೆ ಒಂದು ಟ್ರಿಕ್ ಏನಂದರೆ ಜಸ್ಟ್ ಅವ್ರ ಹೆಸರು ಮತ್ತು ಅವ್ರ ಕೃತಿಗಳನ್ನು ಬರೆದಿಟ್ಕೊಂಡು ಡೈಲಿ ಎರಡು ಸಲನೂ ಓದಲ್ಲ, ಜಸ್ಟ್ ಒಂದೇ ಸಲ ನಾನು ಅದನ್ನು ಒಂದು ಸಲ ಓದ್ಬಿಡೋದಷ್ಟೇ. ಮತ್ತು ನೆಕ್ಸ್ಟು ನಾವೇನು ಮಾಡೋದು ನೆಕ್ಸ್ಟ್ ಡೇ ಓದೋದು. ಹಾಗೆ ಒಂದು 21 ಡೇಸ್ ನಾನು ಮಾಡಿದ್ದೀನಿ. ಜಾಸ್ತಿ ಬೇಕಂದರೆ 45 ಡೇಸ್ನ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಆ ಥರ ಓದ್ಬಿಟ್ರೆ ಸಾಕು. ಈ ಅಕ್ಷರ ಅಥವಾ ಈ ವ್ಯಕ್ತಿದು ಕೃತಿ ಇದೆ ಅನ್ನೋದನ್ನು ನಮ್ಮ ಬಾಯಿಂದ ನಮ್ಗೆ ಹಾಗೆ ಬರುತ್ತೆ. ಈಗ ಹೆಂಗೆ ಡಾಂಟೆ ಡಿವೈನ್ ಕಾಮಿಡಿ ಈಗ ನಾವು ಆ ಥರ ಹೇಳ್ತೀವಲ್ಲ, ಒಂದು ಹೇಳಿದ್ಮೇಲೆ ಅದನ್ನೇ ಇರಬೇಕು, ಆ ಥರನೇ ಅದೇ ಅವ್ರದ್ದು ಕೃತಿ ಆ ಥರ ನಮಗೇನಾಗುತ್ತೆ ಅಂದರೆ ಮೈಂಡ್ನೊಳಗೆ ಉಳಿದ್ಬಿಡುತ್ತೆ. ಅದು ಒಂದು ಟ್ರಿಕ್ಕನ್ನು ನೀವು ಫಾಲೋ ಮಾಡಿರಿ. ಆಮೇಲೆ ಇನ್ನೊಂದು ಏನಾದರೂ ಕಥಾ ರೂಪದಲ್ಲಿ ನಮಗೆ ಬೇಕಾಗಿರುವಂಥದ್ದನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ನೆನಪು ಮಾಡಿ ಇಟ್ಕೋಬೋದು. ಚಿಕ್ಕದೇವರಾಜ ಒಡೆಯರು ನವಕೋಟೆ ನಾರಾಯಣ ಅನ್ಸ್ಕೊಂಡ್ರು ಅಂದರೆ ಫಸ್ಟು ಹಣ ಸಂಗ್ರಹಣೆ ಮಾಡಿದ್ರು. ಹಣ ಸಂಗ್ರಹಣೆ ಮಾಡಿದ್ಮೇಲೆ ಏನು ಬೇಕು, ಪೊಲೀಸ್ ಕಾಯ್ಲಿಕ್ಕೆ ಬೇಕು, ಆ ಥರ ಪೊಲೀಸ್ ವ್ಯವಸ್ಥೆ ಮಾಡಿಕೊಂಡ್ರು. ನಂತರ ನೆಕ್ಸ್ಟ್ ಏನು ಮಾಡಿದರು ಅಂತಂದರೆ ಅಂಚೆ ವ್ಯವಸ್ಥೆ, ಜನರಿಗೆ ಕಮ್ಯುನಿಕೇಷನ್ಗೆ, ಜನರ ಒಂದು ಅವರ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋಕ್ಕೆ ಅಂಚೆ ವ್ಯವಸ್ಥೆ ಬೇಕು. ಅದನ್ನೆಲ್ಲ ಮಾಡಿದ್ರೆ ಹಿಂಗೆ ಒಂದು ಲೈನ್ ಫಾರ್ಮ್ನಾಗ ನಾವೇನು ಮಾಡ್ಬೋದು ಅಂತಂದರೆ ಅದನ್ನು ನಾವು ನೆನ್ಪಿಟ್ಕೋಬೋದು. ಅಂದರೆ ಕಥೆ ರೂಪದಲ್ಲಿ ಕೂಡ ನಾವು ಈಸಿಯಾಗಿ ನಮ್ಮ ಮೈಂಡ್ನಲ್ಲಿ ನೆನ್ಪಿಟ್ಕೋಬೋದು. ಆಮೇಲೆ ಇನ್ನೊಂದು ತುಂಬ ಹೆಸರುಗಳು ಡಿಫ್ರೆಂಟ್ ಇರುತ್ತೆ, ಹೇಳೋಕ್ಕೆ ಬರಲ್ಲ ಅಂಥ ಹೆಸರುಗಳನ್ನು ಏನು ಮಾಡ್ಬೋದು ಅಂತಂದರೆ ನಾನು ಪ್ರಯೋಗ ಮಾಡಿದ ಪ್ರಕಾರ ಪ್ರಾಣಿಗಳಿಗೆ ಇಡೋದು, ಅಥವಾ ನಮ್ಗೆ ಗೊತ್ತಿರೋ ನಾವು ಯಾವಾಗ ಜಾಸ್ತಿ ನೋಡ್ತೀವಿ ಅಂದಾಗ ಅವ್ರು ನೋಡಿದಾಗ ನಮ್ಗೆ ಅದನ್ನು ನೆನಪಾಗಬೇಕು. ಆ ಥರ ನಾವೇನು ಮಾಡ್ಬೋದು ಅಂದರೆ ಹೆಸರುಗಳನ್ನು ಪ್ರಾಣಿಗಳಿಗೆ ಇಡ್ಬೋದು. ಜಾಸ್ತಿ ಯೂಸ್ ಮಾಡಬೇಡಿ, ಬೇಕಂದರೆ ಯೂಸ್ ಮಾಡ್ಬೋದು. ಅದು ಕೂಡ ಪ್ರಾಣಿಗಳಿಗೆ ಹೆಸರಿಡೋದು, ನಮ್ಗೆ ಗೊತ್ತಿರೋರಿಗೆ ಹೆಸರು ಇಟ್ಕೊಳ್ಳೋದು ಅಂದರೆ ನೋಡಿದ ತಕ್ಷಣ ನೆನಪಾಗ್ಬೋದು. ಹಿಂಗೆ ಉದಾಹರಣೆಗೆ ಜಪಾನ್ ದೇಶದೊಳಗಿರೋಂಥ ಕೆಲವೊಂದಿಷ್ಟು ಸ್ಟೇಟ್ಸ್ ಹೆಸರು ಬರುತ್ತೆ, ಹೋನ್ಶು, ಹೊಕೈಡೋ ಆ ಥರ. ನಾವೊಂದು ಬೆಕ್ಕಿಗೆಲ್ಲ ಆ ಥರ ಹೆಸರಿಟ್ಟಿದ್ದೆ ಆ ಥರ. ಆಮೇಲೆ ಇನ್ನೊಂದೇನೆಂದರೆ ಗೋಡೆ ಬರಹ ಮಾಡಿಟ್ಕೋಬೋದು. ಇನ್ನೊಂದೇನೆಂದರೆ ನಮಗೆ ಬೇಕಾಗಿರುವಂಥದ್ದನ್ನೇ ಡೈಲಿ ಯಾಕೋ ತುಂಬ ನೆನಪು ಆಗ್ತಾ ಇಲ್ಲ ಅಂತಂದಾಗ ಅಂಥದ್ದನ್ನು ನಾವೇನು ಮಾಡಬೇಕಂದ್ರೆ ಒಂದು ಸಣ್ಣ ಸ್ಮಾಲ್ ಚಾರ್ಟ್ ಮಾಡಿಕೊಂಡು ನಾವು ಅಡುಗೆ ಮನೆಯಲ್ಲೋ ಕೆಲಸ ಮಾಡ್ಕೋತಾ ನೋಡೋಕ್ಕೋ ಅಥವಾ ಇನ್ನು ಬ್ರಷ್ ಮಾಡ್ಕೋತಾ ನೋಡೋಕ್ಕೋ ನಮ್ಗೆ ಆ ಗೋಡೆ ನಮ್ಗೆ ಕಾಣಿಸ್ತಿರ್ಬೇಕು ಅವಾಗ ಅಂಥ ಪ್ಲೇಸ್ನೊಳಗೆ ನಾವೇನು ಮಾಡ್ಬೋದು ಅಂತಂದರೆ ಇಟ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಡೈಲಿ ನೋಡ್ತಾ ಬಂದರೂ ಕೂಡ ಅದು ನಮಗೆ ನೆನಪಿನಲ್ಲಿ ಉಳಿಯುತ್ತೆ. ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ನಾನು ಹೇಳಿದ ಪ್ರಕಾರ ಜೋರಾಗಿ ಓದೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ಟಯರ್ಡ್ ಆಗುತ್ತೆ. ಫಸ್ಟ್ ಟೈಮ್ ಓದೋ ಮುಂದೆಗೆ ಸ್ವಲ್ಪ ರೂಢ ಆಗ್ತಾ ನಮಗೆ ಅದು ರೂಢ ಆಗುತ್ತೆ. ಆಮೇಲೆ ನೀವು ಥರ್ಡ್ ಟೈಮ್ ಓದೋ ಮುಂದೆಗೆ ಜೋರಾಗಿ ಓದೋ ಅವಶ್ಯಕತೆ ಇಲ್ಲ. ಅದು ಗ್ರಹಿಸ್ಕೋತಾ ಆಗಲೇ ನಮಗೆ ಮನಪಟಲದಲ್ಲಿ ಹೋಗುತ್ತೆ. ಜಸ್ಟ್ ನಾವು ಅದನ್ನು ಏನು ಮಾಡ್ತಿರ್ತೀವಿ ಅಂದರೆ ತಿಳ್ಕೊತಾ ಹೋಗ್ತಾ ಇರ್ತೀವಿ. ಆ ಟೈಮ್ನಾಗ ಏನು ಬೇಕಾಗಿಲ್ಲ. ಫಸ್ಟ್ ಟೈಮ್ ನೀವು ರೀಡ್ ಮಾಡೋ ಮುಂದೆ ಜೋರಾಗಿ ಓದಿ, ಅಥವಾ ಅದು ಮತ್ತೊಂದು ಸಲ ಕೇಳೋ ಹಾಗೆ ನಿಮಗಾಗಲಿ ಕಿವಿಯಲ್ಲಿ ಜೋರಾಗಿ ಕೇಳಬೇಕು. ಅದು ನಿಮಗೆ ಅಂದರೆ ಅದು ಒಳಗೂ ಚೆನ್ನಾಗಿ ಹೋಗುತ್ತೆ ಅಂತ ಅಷ್ಟೇ.
ಅವರು ಇಲ್ಲ ನಮ್ಗೆ ತುಂಬ ಟಯರ್ಡ್ ಆಯ್ತು, ನಾನು ಹಂಗೆ ಓದಿ ನನಗೆ ರೂಢ ಇಲ್ಲ ಆ ಥರ ಎಲ್ಲ ಇದ್ದರೆ ಅವರು ಆ ಥರ ಏನು ಮಾಡೋದು ಬೇಕಾಗಿಲ್ಲ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ, ನಿಮ್ಮ ಮೈಂಡಲ್ಲಿ ಹೆಂಗೆ ಸೆಟ್ ಮಾಡಬೇಕು ಅನಿಸುತ್ತೆ ಹಂಗೆ ಮಾಡಿ. ಆಮೇಲೆ ಇನ್ನೊಂದು ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅದು ಹೆಂಗೆ ಅಂದರೆ ಈಗ ಸೂರ್ಯನ ಸುತ್ತ ಇರುವಂತಹ ಗ್ರಹಗಳು ಹಿಂಗೆ ಒಂದು ಮೈಂಡ್ ಮ್ಯಾಪಿಂಗು ಸೂರ್ಯನ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಇಟ್ಕೊಂಡಿದ್ರೆ ಸುತ್ತಲೇ ಇರುವಂಥ ಗ್ರಹಗಳನ್ನು ಬರ್ಕೊಳ್ಳೋದು, ಮತ್ತು ತಕ್ಕಂಗೆ ಈ ಗ್ರಹ ಎಷ್ಟು ಯಾವ ಥರ ತಿರುಗುತ್ತೆ, ಆಮೇಲೆ ಈ ಗ್ರಹದಲ್ಲಿ ಎಷ್ಟು ಉಪಗ್ರಹಗಳಿವೆ, ಆ ಥರನೂ ನಾವು ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂರ್ಯನಿಗೆ ಯಾವ ರೀತಿಯಾಗಿ ರೆಡಿಯಾಗಿದೆ, ಅದೇ ಯಾವುದು ಬೈಜಿಕ ಸಂಬಂಧ ಅದು ಇದು ಎಲ್ಲ ಥರನೂ ನಾವು ಹಿಂಗೆ ಒಂದೊಂದೊಂದು ಜಾಯಿನ್ ಮಾಡ್ತಾ ಒಂದಕ್ಕೊಂದಕ್ಕೆ ಜಾಯಿನ್ ಮಾಡ್ತಾ ನಾವು ಏನು ಮಾಡ್ಬೋದು ಅಂದರೆ ನೆನ್ಪಿಟ್ಕೋಬೋದು. ಇನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಬಂದಾಗ ನಾವು ನೆನ್ಪಿಟ್ಕೊಳ್ಳೋದು ಅಂತಂದರೆ ಕೇಂದ್ರದ್ದು ರಾಜ್ಯದ್ದು ಎರಡು ಹೋಲಿಕೆ ಮಾಡ್ತಾ ನಾವು ಓದ್ತಾ ಹೋಗಬೇಕು. ಇಲ್ಲಿ ರಾಜ್ಯದೊಳಗೆ ರಾಜ್ಯಪಾಲರು, ಅಲ್ಲಿ ಮೇಲ್ಗಡೆ ರಾಷ್ಟ್ರಪತಿಗಳು, ಇಲ್ಲಿ ಮತ್ತು ಪ್ರಧಾನಮಂತ್ರಿ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ, ಇಲ್ಲಿ ಮುಖ್ಯಮಂತ್ರಿ, ಆ ಥರ ನಾವೇನು ಮಾಡಬೇಕು ಅಂತಂದರೆ ನೆನಪಿಟ್ಕೋತಾ ಹೋಗಬೇಕು. ಅಂದಾಗ ಮಾತ್ರ ನಮಗೆ ಚೆನ್ನಾಗಿ ನೆನಪಿರೋಕ್ಕೆ ಸಾಧ್ಯ ಆಗುತ್ತೆ. ಹೈಕೋರ್ಟ್ ಬಂದಾಗ ಮತ್ತು ಸುಪ್ರೀಂ ಕೋರ್ಟು ಅದು ಕೂಡ ಆ ಥರನೂ ನಾವೇನು ಮಾಡ್ಬೋದು ಅಂದರೆ ನೆನಪಿಟ್ಕೋಬೋದು. ಆಮೇಲೆ ಇನ್ನೊಂದು ಈ ಥರ ಆಮೇಲೆ ಜಿ ಕೆ ಯಾರು ಕಲೆಕ್ಟ್ ಮಾಡೋದು, ಜಿ ಕೆನ ನಾವು ಓದೋ ಮುಂದಾಗ ಕೂಡ ಏನು ಮಾಡ್ಬೋದು ಅಂದರೆ ಕೆಲವೊಂದು ಸಲ ಪೇಪರ್ ಮ್ಯಾಗ್ನಿಂದೆಲ್ಲ ಬರ್ಕೋತೀವಿ. ಅಕಸ್ಮಾತ್ ಇವತ್ತೇನೋ ಮಿಸ್ ಆಗ್ತಿದೆ, ಇವತ್ತೆಲ್ಲೋ ಹೋಗ್ಬಿಟ್ಟಿದ್ವಿ, ಟೈಮ್ ಇಲ್ಲ ನನಗೆ ಅಂದಾಗ ಮೇನ್ ಇಂಪಾರ್ಟೆಂಟ್ ಕಟಿಂಗ್ಸ್ ಅನ್ಸುತ್ತೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡ್ಕೊಂಡು ಅದು ನಮ್ಮ ಬುಕ್ನಲ್ಲಿ ಅಂಟು ಹಚ್ಕೊಂಡ್ಬಿಟ್ಟು ಮೇನ್ ಹೆಡ್ಲೈನ್ಸ್ ಏನಿದೆಯಲ್ಲ ಅದನ್ನು ನಾವು ಹೈಲೈಟರಿಂದ ಹೈಲೈಟ್ ಮಾಡಿ ಇಟ್ಕೋಬೋದು. ಇನ್ನು PDF ರೀಡರ್ ಮಾಡೋ ಮುಂಚೆ ನಿಮ್ಮ ಕಲರ್ಸಿಂದೆಲ್ಲ ಎಲ್ಲ ಥರ ಕಲರ್ಸ್ ಬರುತ್ತೆ, ಬಾಕ್ಸ್ ಬರುತ್ತೆ, ಅಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಮಾಡಿ ಅದನ್ನು ಇಟ್ಕೊಂಡು ಓದ್ಕೋಬೇಕು, ಓದಿ ತಲೆ ಒಳಗೆ ಇಟ್ಕೋಬೇಕು. ಆಮೇಲೆ ವಿದ್ಯೆ ಯಾವ ಕಡೆಯಿಂದಾದರೂ ಬರಲಿ, ಚಿಕ್ಕವರಿಂದ ಬರಲಿ ದೊಡ್ಡವರಿಂದ ಬರಲಿ, ಅದನ್ನು ಸ್ವೀಕಾರ ಮಾಡಬೇಕು ಅಷ್ಟೇ. ತುಂಬ ಇದು ಅವರು ಏನು ನಮಗೆ ಅವ್ರು ತುಂಬ ಚಿಕ್ಕವರಿದ್ದಾರೆ, ಅವ್ರ ಹತ್ರ ಏನಿರುತ್ತೆ ನಾಲೆಜ್ ಏನಿಲ್ಲ. ಈ ಚಿಕ್ಕವರಿದ್ರೂ ನಾಲೆಜ್ ಇರುತ್ತೆ. ಕೆಲವೊಂದು ಯಾರ್ಯಾರ ಹತ್ರ ಒಳ್ಳೊಳ್ಳೆ ಗುಣಗಳಿದೆ, ಒಳ್ಳೊಳ್ಳೆ ಕ್ವಾಲಿಟಿ ಇದೆ, ಅದನ್ನು ನಾವೇನು ಮಾಡಬೇಕು ಅಂತಂದರೆ ಸ್ವೀಕಾರ ಮಾಡಬೇಕು. ಕೆಲವೊಬ್ಬರು ಧ್ವನಿ ಚೆನ್ನಾಗಿರುತ್ತೆ, ಕೆಲವೊಬ್ಬರು ಹೇಳುವಂತಹ ವೇ ಚೆನ್ನಾಗಿರುತ್ತೆ, ಕೆಲವು ಹೇಳುವಂತಹ ಕ್ವಶನ್ಸ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಎಲ್ಲಿಂದ ಯಾವ ರೀತಿಯಾಗಿ ನಮಗೆ ಚೆನ್ನಾಗಿ ಅನಿಸುತ್ತೋ ಅದರಲ್ಲಿರೋದನ್ನು ನಾವು ತೊಗೋಬೇಕು. ಮತ್ತು ಜಾಸ್ತಿ ಮೈಂಡನ್ನು ಕೂಲಾಗಿಟ್ಕೊಳ್ಳಿ. ಯಾವಾಗಲೂ ಓದೋ ಮುಂದೆಗೆ ಇದೆಲ್ಲ ನನಗೆ ನೆನಪಿರುತ್ತೆ ಅಂತ ಹೇಳಿ ಅಂದ್ಕೊಳ್ಳೋಣ. ಆಮೇಲೆ ಇನ್ನೊಂದೇನಂದರೆ ಜಾಸ್ತಿ ಜಗಳ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಾಡಿಕೊಂಡ್ರು ಬೇಗ ಮೈಂಡ್ ಕೂಲ್ ಮಾಡಿಕೊಂಡು, ಅಂದರೆ ಬೇಗ ರಾಜಿ ಆಗಿಬಿಟ್ಟು ಕೂಲ್ ಮಾಡಿಕೊಂಡು ಮೈಂಡನ್ನ ನೀವೇನು ಮಾಡಬೇಕು ಅಂದರೆ ಕಾಮಾಗಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಮೈಂಡ್ ಒಳಗೆ ಏನಾಗ್ತಿರ್ತದೆ ಅದೇ ಸುತ್ತ ಇರ್ತದೆ, ಓದೋ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ನೀವೇನು ಮಾಡಬೇಕಂದ್ರೆ ಮೈಂಡನ್ನು ಕೂಲಾಗಿ ಇಟ್ಕೊಳ್ಳಿ. ಡೈಲಿ ಧ್ಯಾನ ಮಾಡೋಗಿದ್ರೆ ಒಂದು 10 ನಿಮಿಷನಾದರೂ ಡೈಲಿ ಧ್ಯಾನ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಮೈಂಡಿಗೆ ಒಳ್ಳೆ ನೆನಪಿಟ್ಕೊಳ್ಳೋಕ್ಕೆ ಏಕಾಗ್ರತೆ, ನಾವು ಓದೋದಾಗ ಏಕಾಗ್ರತೆಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಏನೂ ರಿಸಲ್ಟ್ ಗೊತ್ತಾಗಲ್ಲ, ಬಟ್ ಅದು ಡೈಲಿ ಮಾಡ್ತಾ ನಾವು ಸುಮಾರು ಒಂದು 3-4 ತಿಂಗಳು ಕಳೆದ್ರೆ ನಮಗೆ ಅದ್ರದ್ದು ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಕೆಲವರು 21 ದಿನ ಮೇಲೆ ಗೊತ್ತಾಗುತ್ತೆ, 45 ಡೇಸ್. ನಮ್ಮ ಮೈಂಡನ್ನು ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಅದಕ್ಕೆ ನಾವು ನಮ್ಮ ಮೈಂಡಿಗೆ ಯಾವಾಗಲೂ ಹೇಳಬೇಕು, ನಾನು ಇದನ್ನು ಮಾಡ್ತೀನಿ, ಇದು ಮಾಡಲ್ಲ ಅಂತ ಹೇಳಿ ಜಾಸ್ತಿ ಇಲ್ಲ ಸಲ್ಲದನ್ನು ತಲೆ ಹಾಕ್ಕೊಳ್ಳೋದು ಬೇಡ. ಅದೆಲ್ಲ ನಮ್ಮ ಮೈಂಡಲ್ಲಿ ಹೋಗ್ಬಿಡ್ತದೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ. ಯಾಕೆ ನಮಗೆ ಸುಪ್ತ ಮನಸ್ಸು ಅಂತಿದೆ, ಜಾಗೃತ ಮನಸ್ಸು ಅಂತಿದೆ ಅಂತ ಸಿಗ್ಮಂಡ್ ಫ್ರಾಯ್ಡ್ ಅವರೇ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲಿ ಏನೂ ಹಾಕೋದು ಬೇಡ, ನಮಗೇನು ಬೇಕು ಅದು. ಆಮೇಲೆ ಕಲಿಯೋ ಮುಂದೆ ಯಾವಾಗಲೂ ಖುಷಿಯಿಂದ ಕಲಿ, ಇದು ಭಾರ ಅಂತ ಹೇಳಿನೂ ಅನ್ಕೋಬಾರ್ದು. ಆಮೇಲೆ ಇದನ್ನು ಇಷ್ಟೇ ಇದರೊಳಗೆ ಮುಗಿಸ್ಬಿಡ್ತೀನಿ ಅನ್ನೋ ಅಷ್ಟು ತುಂಬ ಮೈಂಡಿಗೆ ಕೂಡ ಸ್ಟ್ರೆಸ್ ಕೂಡ ಮಾಡೋದು ಬೇಡ. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದನ್ನಂತರೂ ಮುಗಿಸ್ಬೇಕಂತ ಮಾಡ್ಕೊಂಡಿದ್ದು ಅಕಸ್ಮಾತ್ ಮುಗ್ದಿಲ್ಲ ಅಂದರೂ ಕೂಡ ನಾನು ಒತ್ತಡ ಕೊಡೋಕ್ಕಾಗಲ್ಲ, ಸ್ಟ್ರೆಸ್ ಮಾಡ್ಕೊಳಲ್ಲ, ನನ್ನ ಕಂಟ್ರೋಲ್ನಲ್ಲಿ ಇರ್ತೀನಿ ಅನ್ನೋಂತಹ, ಅಂದರೆ ಮೈಂಡಿಗೆ ನಾವು ಆಲ್ಮೋಸ್ಟ್ ನಾನು ಕೂಲಾಗಿ ಇಟ್ಕೋತೀನಿ ಅಂತ ಹೇಳಿ ನಾವು ಅಂದ್ಕೊಂಡಾಗನೇ ಅದು ಸಕ್ಸಸ್ ಆಗೋದು. ಅದಕ್ಕೆ ಆದಷ್ಟು ಎಲ್ಲ ಕಡೆಯಿಂದ ಯಾವ ಕಡೆಯಿಂದ ವಿದ್ಯೆ ಸಿಗುತ್ತೋ ತೊಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂದರೆ ವಿದ್ಯೆಗೆ ವಿನಯ ಭೂಷಣ. ಯಾವಾಗಲೂ ವಿನಯತೆಯಿಂದನೇ ಸ್ವೀಕಾರ ಮಾಡಿ. ಏನು ಹೇಳ್ತಾರೆ ಫಸ್ಟ್ ಅದನ್ನು ಕೇಳೋದು ಮಾಡೋಣ. ಏನಾದರೂ ಎಲ್ಲಿಂದ ಕೇಳ್ತಾ ಇದ್ವಿ ಅದನ್ನು ಕೂಡ ಮಾಡೋಣ. ಆಮೇಲೆ ಇನ್ನೊಂದು ಟ್ರಿಕ್ಸ್ ಬಗ್ಗೆ ನೀವು ಬೇಕು ಅಂದರೆ ವಿದ್ಯಾಕಾಶಿಯಲ್ಲಿ ದರ್ಯಾಪ ಸರ್ ಅಂತ ಹೇಳಿ ತುಂಬ ಚೆನ್ನಾಗಿ ಒಂದು ಟ್ರಿಕ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾನೆ. ಪ್ಲೇಲಿಸ್ಟ್ನಲ್ಲಿ ಇದೆ, ತುಂಬ ಚೆನ್ನಾಗಿ ಒಂದು ಟ್ರಿಕ್ಸ್ ಮಾಡಿದ್ದಾರೆ ಅವರೆಲ್ಲ. ಇದು ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಗಿರಿಧಾಮಗಳು ಅಥವಾ ಇದ್ರದ್ದು ಬೆಟ್ಟ ಗುಡ್ಡಗಳ ಎತ್ತರದ ಆಧಾರದ ಮೇಲೆ ನಮಗೆ ಒಂದು ಟ್ರಿಕ್ ಮಾಡಿದ್ದಾರೆ, ಮಬ್ಬು ಕುದುರೆ ಅಂತ ಹೇಳಿ. ಆಮೇಲೆ ನಮ್ಮ ಭಾರತದೊಳಗೆ ಇದು ಕರ್ನಾಟಕ ಸಂಕ್ರಾಂತಿ ಇರುತ್ತೆ, ಹಾದು ಹೋಗುವಂಥ ಪಮ್ಮಿ ಮಗು ರಾಜ್ ಛತ್ರಿ ಅಂತ ಹೇಳಿ ಆ ಥರ. ಆಮೇಲೆ uma.com ಅಂತೇಳಿ 92.5 ಡಿಗ್ರಿಯಾಗಿ ಹೋಗುವಂಥದ್ದು. ಆ ಥರ ಎಲ್ಲ ಒಂದೊಂದು ಸಣ್ಣ ಟ್ರಿಕ್ಗಳನ್ನು ಅವ್ರ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ನೀವು ಒಂದು ಟ್ರಿಕ್
ಇದು ಇದೆ, ಅದನ್ನು ನೋಡಿ. ಆಮೇಲೆ ನಮ್ಮ ಗುರುಗಳು ಸ್ವಲ್ಪ ಹೇಳಿದ್ವು ಅಂತಂದರೆ ಇದು ಬೌದ್ಧ ಸಮಯಗಳನ್ನು ನಡೆಸಿದಂತಹದ್ದನ್ನು ಸ್ಥಳಗಳ ಬಗ್ಗೆ ರವೆ ಪಾಕ ಅಂತ ಹೇಳಿ ನಾವು ರಾಜಗೃಹ, ವೆ ಅಂದರೆ ವೈಶಾಲಿ, ಪ ಅಂದರೆ ಪಾಟಲಿಪುತ್ರ, ಕ ಅಂದರೆ ಹಿಂಗೆ ರವೆ ಪಾಕ ಅಂತ ಹೇಳ್ಕೊಂಡು ಲಿವನ, ಈ ಥರ ನಾವು ಏನು ಮಾಡೀವಿ ಅಂದರೆ ಸ್ಥಳಗಳ ಹೆಸರು ನೆನ್ಪಿಟ್ಕೊಂಡ್ವಿ. ಅದೇ ರೀತಿ ರಾಜನ ಹೆಸರು ನೆನ್ಪಿಟ್ಕೋಬೇಕಂದ್ರೆ ಅಕ ಅಂತ ಹೇಳಿ. ಇನ್ನು ಅಧ್ಯಕ್ಷರು, ಅದರ ಅಧ್ಯಕ್ಷರು ಅಂದರೆ ಮೊಗಲಿಪುತ್ರ, ಅವರು ಎಲ್ಲ ಬರುತ್ತಾರಲ್ಲ, ಅದಕ್ಕೆ ನಾವೇನು ಮಾಡೀವಿ ಅಂತಂದರೆ ಮಿಸೆ ಮಾಮ ಅಂತ ಹೇಳಿ. ಸೊ ಹಿಂಗೆ ಒಂದೊಂದು ಬಿಡಿ ಐತಿ. ಇದನ್ನು ಮತ್ತೆ ನಾವೇನು ಮಾಡ್ಬೋದು, ಜಾಯಿನ್ ಮಾಡ್ಬೋದು. ಹೆಂಗೆ ಅಂತಂದರೆ ಅಕ್ಕ ಮಿಸೆ ಮಾಮಗೆ ರವೆ ಪಾಕ ಕೊಡು ಅಂತ ಹೇಳಿ. ಸೊ ಕೇಳೋಕ್ಕೊಂಥರ ಫನ್ನಿ ಐತಿ, ಬಟ್ ಅದು ನಮ್ಮ ತಲೆ ಒಳಗೆ ಚೆನ್ನಾಗಿ ಹೋಗುತ್ತೆ, ಅದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೀವು ಎಕ್ಸಾಮ್ ಮೂಮೆಂಟ್ನಲ್ಲಿ ಏನಿಲ್ಲ ಅಂದರೂ ಸ್ವಲ್ಪ ಟೆನ್ಷನ್ ಇದೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಆ ಟೈಮ್ನೊಳಗೆ, ಆ ಮೂಮೆಂಟ್ನೊಳಗೆ ನಮಗೆ ಈ ಥರ ಟ್ರಿಕ್ಸ್ಗಳಿದೆ ಅಂದರೆ ತಕ್ಷಣ ಬೇಗನೆ ಬರ್ಕೊಂಡು ನಾವೇನು ಮಾಡ್ಬೋದು, ಬರ್ಕೊಂಡಂದ್ರೆ ಪೆನ್ಸಿಲ್ ಏನಾದರೂ ತೊಗೊಂಡು ನಾವು ಅಲ್ಲೆಲ್ಲ ಮೂಲೆ ಬರೆದು ನಾವೇನು ಮಾಡ್ಬೋದು ಅಂತಂದರೆ ಬರೆದಿಟ್ಕೊಂಡು ಅದ್ರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ಅಲ್ಲಿರೋ ಆನ್ಸರ್ಗೆ ಬೇಗನೆ ಹಾಕ್ಬಿಡ್ಬೋದು. ನಮಗಲ್ಲಿ ಟೈಮ್ ಕೂಡ ನಮ್ಗೆ ಸೇವ್ ಆಗುತ್ತೆ. ಹೌದಾ? ಈ ಥರ ನಾವೇನು ಮಾಡ್ಬೋದು ಅಂದರೆ ಮಾಡ್ಬೋದು. ಆಮೇಲೆ ಇಸ್ವಿಗಳನ್ನು ಆದಷ್ಟು ನೀವು ಎಲ್ಲಾದರೂ ಬರೆದು ಗೋಡೆಗೆ ಅಂಟಿಸಿ ಅದನ್ನು ಅವಾಗ ನೋಡ್ತಾ ಇರಬೇಕಿಲ್ಲ. ಬುಕ್ಸ್ನಲ್ಲಿ ಓದೋದಾಗ ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಅಲ್ಲಿ ನಾವೇನು ಮಾಡಬೇಕಂದ್ರೆ ಜಾಸ್ತಿ ನೋಡ್ತಾ ಹೋಗಬೇಕು. ಎಲ್ಲೆಲ್ಲಿ ನೆನಪಿರಲಿ ಅಂತ ಬರೆದ ನೋಡು, ಅದನ್ನೆಲ್ಲ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೋಡ್ತಾ ಹೋಗಬೇಕು. ಈ ರೀತಿಯಾಗಿ ನೀವೇನು ಮಾಡಿರಿ ಅಂತಂದರೆ ಟ್ರಿಕ್ಸ್ ನೆನ್ಪಿಟ್ಕೊಂಡು, ನನಗಂತೂ ಸ್ವಲ್ಪ ವರ್ಕೌಟ್ ಆಗಿದೆ. ನಾನು ಫಸ್ಟ್ ಓದಿದಾಗ ನಾನು ಜೋರಾಗಿ ಓದಿ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನು ಒಂದು 2 ಟೈಮ್ಸ್ ಕೇಳೀನಿ. ಆಮೇಲೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಹ್ಯಾಂಗಿಂಗ್ ಅಂದರೆ ಹೋಗಿ ಅದನ್ನ ಏನು ಮಾಡೋದು, ಪೆನ್ಡ್ರೈವ್ನ ಹಾಕೊಂಬೋದು. ನಮ್ಮ ಮನೇಲಿ ಮ್ಯೂಸಿಕ್ ಬಾಕ್ಸ್ ಅದು ಇರ್ತದಲ್ಲ, ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಅಡುಗೆ ಮಾಡೋ ಮುಂದಾಗ ಜೋರಾಗಿ ಸೌಂಡ್ ಇಟ್ಟು ಆ ಥರನ ಏನು ಮಾಡೋದು ಅಂತಂದರೆ ಅಡುಗೆ ಮಾಡ್ತಾ ಸೌಂಡನ್ನು ಕೇಳ್ತಾ ಹೋಗೋದು. ಓದಿದ್ದನ್ನು ಕೇಳ್ತಾ ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳೋದು. ಸುಮ್ಮನೆ ಆ ಕಡೆ ಈ ಕಡೆ ಲಕ್ಷ್ಯ ಎಲ್ಲ ಮಾಡ್ತಾ ಹೋಗೋದು. ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕಂದರೆ ಈ ಕಡೆ ಲಕ್ಷ್ಯ ಇರೋದ್ರಿಂದ ಅದು ಆ ಥರ ಆಗಿರುತ್ತೆ. ಸೊ ಇರಲಿ, ಇದು ಎಕ್ಸಾಮ್ ಮುಗಿಯೋವರೆಗೆ ಮಾತ್ರ, ಅಥವಾ ಎಕ್ಸಾಮ್ ನಮ್ಮದೇನು ಗುರಿ ಇದೆ ಕಲ್ಪೋವರೆಗೆ ಮಾತ್ರ. ಆನಂತರ ಮತ್ತೆ ನಮ್ಮದು ರೊಟೀನ್ ನಾವು ಬೀಳ್ತೀವಿ. ಹೌದಾ? ಸೊ ಅದಕ್ಕೆ ಎಲ್ಲ ಕಡೆಯಿಂದನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿ, ಇಷ್ಟಂತೂ ನಾನು ಮಾಡ್ತೀನಿ. ಅದಕ್ಕೋಸ್ಕರ ಈ ಥರದನ್ನೆಲ್ಲ ನಾನು ಮಾಡ್ಕೋತಾ ಹೋಗ್ತೀನಿ ಅವಾಗವಾಗ. ಸೊ ಅದನ್ನು ನಾನು ನಿಮ್ಗೆ ಹೇಳಬೇಕು ಅನ್ನಿಸ್ತು. ನೀವು ಸ್ವಲ್ಪ ಇದಕ್ಕೆ ಟ್ರೈ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇದ್ದರೆ ಸೇರಿಸ್ಕೊಳ್ಳಿ. ನನಗೆ ಟ್ರಿಕ್ ನೆನಪಾಗಲ್ಲ, ನಾನು ಹೀಗೆ ಓದಿದರೆ ನೆನಪಾಗುತ್ತೆ, ಹೆಂಗೆ ಓದಿದ್ರೆ ನೆನಪಾಗುತ್ತೆ ಆ ಥರನೇ ಮಾಡ್ಕೊಳ್ಳಿ, ಆಯಿತಾ? ಇದು ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಗೆ ಹೆಂಗೆ ತಿಳಿಯುತ್ತೆ ಆ ಥರನೇ ನೀವು ಏನು ಮಾಡಿ ಅಂತಂದರೆ ಓದ್ಕೊಳ್ಳಿ. ಒಟ್ಟು ಚೆನ್ನಾಗಿ ಎಕ್ಸಾಮ್ ಫೇಸ್ ಮಾಡಿ, ಎಕ್ಸಾಮ್ನ ಚೆನ್ನಾಗಿ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ತೆ.